ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಮಂಡ್ಯದಲ್ಲಂತೂ ದೊಡ್ಡ ಮಟ್ಟದ ಪ್ರತಿಭಟನೆ ಹೋರಾಟಗಳು ನಡೀತಾ ಇದ್ದಾವೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಏನ್ ನಡೀತಾ ಇದೆ ಈಗ ಮಂಡ್ಯದಲ್ಲಿ? ಯಾವ ರೀತಿಯಾದಂತಹ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ. ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಬಟ್ ಆಕ್ರೋಶ ಅಂತೂ ಇದ್ದೇ ಇದೆ, ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾನೆ ಇದ್ದೀವಿ ಎಷ್ಟರ ಮಟ್ಟಿಗೆ ರೈತರು ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳಿ. CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾವ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತಾನೆ ಕಾಯ್ತಾ ಇದ್ರು ಪ್ರತಿಯೊಬ್ಬರು ಕೂಡ. ಅಕಸ್ಮಾತ್ ಆಗಿ ಕರ್ನಾಟಕದ ವಿರುದ್ಧ ತೀರ್ಪು ಬಂದಿದ್ದೆ ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರೋದಿಲ್ಲ, ಯಾವುದೇ ಕಾರಣಕ್ಕೂ ನೀರನ್ನ ಹರಿಸಬಾರದು ತಮಿಳುನಾಡಿಗೆ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ, ಹೇಗಿದೆ ಅಲ್ಲಿ ಪರಿಸ್ಥಿತಿ? ಹೇಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಏನು ಇದೀಗ ತಾನೇ CWMA ಆದೇಶ ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಮಂಡ್ಯ ರೈತರ ಪಾಲಿಗೆ ಒಂದು ಮರಣ ಶಾಸನ ಅಂತ ಹೇಳಿ ಈಗಾಗಲೇ ಕೂಡ ಮಂಡ್ಯ ಜಿಲ್ಲೆಯಾದ್ಯಂತ ಹೋರಾಟಗಳ ಕಿಚ್ಚು ಮತ್ತಷ್ಟು ಹೆಚ್ಚಾಗ್ತಿರುವಂತದ್ದು. ಏನು ಬೆಳಗ್ಗೆಯಿಂದಷ್ಟೇ ಕೂಡ ಏನು ಈ ಒಂದು ಸಭೆಯ ನಿರ್ಣಯದ ಮೇಲೆ ಒಂದು ರೈತರ ಹೋರಾಟವನ್ನ ಮಾಡ್ತೀವಿ ನಾವು ಇದರಲ್ಲಿದ್ರು, ಅದರಲ್ಲೂ ಕೂಡ ಆಶಾಭಾವನೆಯಲ್ಲಿದ್ರು. ಏನು ಈ ಆದೇಶನ ಕ್ಯಾನ್ಸಲ್ ಮಾಡುತ್ತೆ, CWC ಕೊಟ್ಟಿದ್ದಂತ ಆದೇಶನ CWMA ಕ್ಯಾನ್ಸಲ್ ಮಾಡಬಹುದು, ಹಿಂಪಡಿಬಹುದು ಅನ್ನೋ ಆದೇಶದಲ್ಲಿ ಕಾಯ್ತಾ ಇದ್ರು. ಆದ್ರೆ ಇದೀಗ ಮತ್ತೆ ರೈತರಿಗೆ ನಿರಾಶೆ ಆಗಿರುವಂತದ್ದು. ಹಾಗಾಗಿ ಇದೀಗ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಇದೀಗ ಕಾವೇರಿ ಕಿಚ್ಚು ಭುಗಿಲಿದ್ದು ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ಈಗಾಗಲೇ ಕೂಡ ರೈತರು ಹೆದ್ದಾರಿನ ತಡೆದು ಪ್ರತಿಭಟನೆಯನ್ನ ಮಾಡ್ತಾರೆ. ಸಂಜೆ ವೃತ್ತದಲ್ಲಿ ಶ್ರೀರಂಗಪಟ್ಟಣದಲ್ಲಿ ರೈತರು ಕೂಡ ಏನೀಗ ಕಾವೇರಿ ನದಿಗಿಳಿದು ಹೋರಾಟ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನೀಗ CWMA ಕೊಟ್ಟುವಂತ ಆದೇಶ ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ರೈತರಿಗೆ ಒಂದು ರೀತಿ ಕಂಟಕನ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಮಂಡ್ಯ ಜಿಲ್ಲೆಯ ರೈತರು ಒಂದು ಕಡೆ ಬೆಳೆಯನ್ನು ಬೆಳೆಯಕಾಗದ ಸಂಕಟದಲ್ಲಿದ್ರೆ ಕುಡಿಯ ನೀರಿಗೂ ಕೂಡ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಆದೇಶವನ್ನು ಎತ್ತಿ ಹಿಡಿದು ಮತ್ತೆ ಮಂಡ್ಯ ಜಿಲ್ಲೆ ರೈತರ ಮೇಲೆ ಗಾಯದ ಮೇಲೆ ಬರೆಯಲಿ ಅಂತ ಇದನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ ಆದೇಶವನ್ನು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಪಾಲಿಸಬಾರದು ಅಂತ ಹೇಳಿ ಒಂದು ಕಡೆ ಮಂಡ್ಯದ ಸಂಜೆ ವೃತ್ತದಲ್ಲಿ ರೈತರು ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬಾರದು ಅನ್ನೋ ಒತ್ತಾಯವನ್ನ ಮಾಡ್ತಿದ್ದಾರೆ. ಅದೇ ರೀತಿ ಕೂಡ ಶ್ರೀರಂಗಪಟ್ಟಣದಲ್ಲೂ ಕೂಡ ಭೂಮಿ ತಾಯಿ ಹೋರಾಟ ಸಮಿತಿಯ ರೈತ ಕಾರ್ಯಕರ್ತರು ನದಿಗಿಳಿದು ಹೋರಾಟ ಮಾಡುವ ಮೂಲಕ ಏನು ಈಗ ನ್ಯಾಯಾಲಯದ ಆದೇಶವನ್ನು ಕೂಡ ಈಗ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ CWMA ಕೊಟ್ಟಂತ ಆದೇಶ ಎಲ್ಲೋ ಒಂದು ಕಡೆ ನಮ್ಮ ಪಾಲಿಗೆ ಮರಣ ಶಾಸನ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಸುಗ್ರೀವಾಜ್ಞೆ ತರುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬಾರ್ದು ಅನ್ನೋ ಒತ್ತಾಯವನ್ನ ಮಾಡ್ತಿದ್ದಾರೆ. ಅದೇ ರೀತಿ ಈಗ ಏನೀಗ ಅಕಸ್ಮಾತ್ ಏನೋ ನೀರನ್ನ ಬಿಟ್ಟಿದ್ದ ರಾಜ್ಯ ಸರ್ಕಾರ ಮತ್ತೆ ಈ ಒಂದು ಹೋರಾಟವನ್ನ ಜಿಲ್ಲೆಯಾದ್ಯಂತ ಅಲ್ಲ ಕರ್ನಾಟಕ ರಾಜ್ಯದಿಂದ ಕಾವೇರಿ ಕಿಚ್ಚನ್ನ ಹಬ್ಬಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.